ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಬಳಿ ಪೂಜ್ಯ ಶ್ರೀ ಕಾಮಕುಮಾರಾನಂದ ಮಹಾರಾಜರ ಹತ್ಯೆಯಾಗಿದೆ ಎಂದು ಇವತ್ತು ತಿಳಿಯಿತು. ಇದರಿಂದಾಗಿ ಮನಸ್ಸು ತುಂಬ ನೊಂದಿದೆ. ಯಾಕೆಂದರೆ ತ್ಯಾಗಿಗಳು, ವಿಶೇಷವಾಗಿ ದಿಗಂಬರ ಮನಿಗಳನ್ನು ಈ ರೀತಿ ಮಾಡಿರುವಂಥ ಬಹುಶಃ ಇತಿಹಾಸದಲ್ಲಿ ಇದು ಪ್ರಥಮ ಇರಬೇಕು. ಅನೇಕ ಉಪಸರ್ಗಗಳು ಅಂತ ನಾವು ಜೈನ ಧರ್ಮದಲ್ಲಿ ಹೇಳ್ತಾರೆ. ಅಂದರೆ ಏನಾದರೂ ಪೂರ್ವಜನ್ಮದ ಪಾಪಗಳು ಅಥವಾ ಈ ಜನ್ಮದಲ್ಲಿ ಮಾಡಿದ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೆ ಅನೇಕ ರೀತಿಯ ಉಪಸರ್ಗಗಳನ್ನು ಅನುಭವಿಸಬೇಕಾಗುತ್ತೆ ಅಂತ. ಹಾಗಾಗಿ ಅವರಿಗಿದು ಯಾವ ಕಾರಣಕ್ಕಾಗಿ ಸಿಕ್ಕಿದ ಉಪಸರ್ಗ ಅಂತ ಗೊತ್ತಿಲ್ಲ. ಅಂತೂ ಅವರ ಪತ್ತೆಯಾಗಿದೆ. ಯಾರು ಈ ಕೃತ್ಯ ಮಾಡಿದರೆ ಪತ್ತೆಯಾಗಿದೆ ಅಂತ ನಾನು ತಿಳಿದ್ದೇನೆ. ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಲಿ ಮತ್ತು ವಿಚಾರ ತಿಳಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ತುಂಬ ದುಃಖದಿಂದ ಇಂತಹ ಕೃತ್ಯ ಇನ್ನೊಮ್ಮೆ ಆಗಲೇಬಾರದು, ಮುನಿಗಳಿಗೆ ರಕ್ಷಣೆ ಸರಿಯಾಗಿ ಸಿಗಬೇಕು ಸರ್ಕಾರದಿಂದ ಅಂತೇಳಿ ಸರ್ಕಾರವನ್ನು ಮತ್ತೆ ನಾನು ಕೇಳ್ಕೊಳ್ತೇನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಬಳಿ ಪೂಜ್ಯ ಶ್ರೀ ಕಾಮಕುಮಾರಾನಂದ ಮಹಾರಾಜರ ಹತ್ಯೆಯಾಗಿದೆ ಎಂದು ಇವತ್ತು ತಿಳಿಯಿತು. ಇದರಿಂದಾಗಿ ಮನಸ್ಸು ತುಂಬ ನೊಂದಿದೆ. ಯಾಕೆಂದರೆ ತ್ಯಾಗಿಗಳು, ವಿಶೇಷವಾಗಿ ದಿಗಂಬರ ಮನಿಗಳನ್ನು ಈ ರೀತಿ ಮಾಡಿರುವಂಥ ಬಹುಶಃ ಇತಿಹಾಸದಲ್ಲಿ ಇದು ಪ್ರಥಮ ಇರಬೇಕು. ಅನೇಕ ಉಪಸರ್ಗಗಳು ಅಂತ ನಾವು ಜೈನ ಧರ್ಮದಲ್ಲಿ ಹೇಳ್ತಾರೆ. ಅಂದರೆ ಏನಾದರೂ ಪೂರ್ವಜನ್ಮದ ಪಾಪಗಳು ಅಥವಾ ಈ ಜನ್ಮದಲ್ಲಿ ಮಾಡಿದ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೆ ಅನೇಕ ರೀತಿಯ ಉಪಸರ್ಗಗಳನ್ನು ಅನುಭವಿಸಬೇಕಾಗುತ್ತೆ ಅಂತ. ಹಾಗಾಗಿ ಅವರಿಗಿದು ಯಾವ ಕಾರಣಕ್ಕಾಗಿ ಸಿಕ್ಕಿದ ಉಪಸರ್ಗ ಅಂತ ಗೊತ್ತಿಲ್ಲ. ಅಂತೂ ಅವರ ಪತ್ತೆಯಾಗಿದೆ. ಯಾರು ಈ ಕೃತ್ಯ ಮಾಡಿದರೆ ಪತ್ತೆಯಾಗಿದೆ ಅಂತ ನಾನು ತಿಳಿದ್ದೇನೆ. ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಲಿ ಮತ್ತು ವಿಚಾರ ತಿಳಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ತುಂಬ ದುಃಖದಿಂದ ಇಂತಹ ಕೃತ್ಯ ಇನ್ನೊಮ್ಮೆ ಆಗಲೇಬಾರದು, ಮುನಿಗಳಿಗೆ ರಕ್ಷಣೆ ಸರಿಯಾಗಿ ಸಿಗಬೇಕು ಸರ್ಕಾರದಿಂದ ಅಂತೇಳಿ ಸರ್ಕಾರವನ್ನು ಮತ್ತೆ ನಾನು ಕೇಳ್ಕೊಳ್ತೇನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಬಳಿ ಪೂಜ್ಯ ಶ್ರೀ ಕಾಮಕುಮಾರಾನಂದ ಮಹಾರಾಜರ ಹತ್ಯೆಯಾಗಿದೆ ಎಂದು ಇವತ್ತು ತಿಳಿಯಿತು. ಇದರಿಂದಾಗಿ ಮನಸ್ಸು ತುಂಬ ನೊಂದಿದೆ. ಯಾಕೆಂದರೆ ತ್ಯಾಗಿಗಳು, ವಿಶೇಷವಾಗಿ ದಿಗಂಬರ ಮನಿಗಳನ್ನು ಈ ರೀತಿ ಮಾಡಿರುವಂಥ ಬಹುಶಃ ಇತಿಹಾಸದಲ್ಲಿ ಇದು ಪ್ರಥಮ ಇರಬೇಕು. ಅನೇಕ ಉಪಸರ್ಗಗಳು ಅಂತ ನಾವು ಜೈನ ಧರ್ಮದಲ್ಲಿ ಹೇಳ್ತಾರೆ. ಅಂದರೆ ಏನಾದರೂ ಪೂರ್ವಜನ್ಮದ ಪಾಪಗಳು ಅಥವಾ ಈ ಜನ್ಮದಲ್ಲಿ ಮಾಡಿದ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೆ ಅನೇಕ ರೀತಿಯ ಉಪಸರ್ಗಗಳನ್ನು ಅನುಭವಿಸಬೇಕಾಗುತ್ತೆ ಅಂತ. ಹಾಗಾಗಿ ಅವರಿಗಿದು ಯಾವ ಕಾರಣಕ್ಕಾಗಿ ಸಿಕ್ಕಿದ ಉಪಸರ್ಗ ಅಂತ ಗೊತ್ತಿಲ್ಲ. ಅಂತೂ ಅವರ ಪತ್ತೆಯಾಗಿದೆ. ಯಾರು ಈ ಕೃತ್ಯ ಮಾಡಿದರೆ ಪತ್ತೆಯಾಗಿದೆ ಅಂತ ನಾನು ತಿಳಿದ್ದೇನೆ. ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಲಿ ಮತ್ತು ವಿಚಾರ ತಿಳಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ತುಂಬ ದುಃಖದಿಂದ ಇಂತಹ ಕೃತ್ಯ ಇನ್ನೊಮ್ಮೆ ಆಗಲೇಬಾರದು, ಮುನಿಗಳಿಗೆ ರಕ್ಷಣೆ ಸರಿಯಾಗಿ ಸಿಗಬೇಕು ಸರ್ಕಾರದಿಂದ ಅಂತೇಳಿ ಸರ್ಕಾರವನ್ನು ಮತ್ತೆ ನಾನು ಕೇಳ್ಕೊಳ್ತೇನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಬಳಿ ಪೂಜ್ಯ ಶ್ರೀ ಕಾಮಕುಮಾರಾನಂದ ಮಹಾರಾಜರ ಹತ್ಯೆಯಾಗಿದೆ ಎಂದು ಇವತ್ತು ತಿಳಿಯಿತು. ಇದರಿಂದಾಗಿ ಮನಸ್ಸು ತುಂಬ ನೊಂದಿದೆ. ಯಾಕೆಂದರೆ ತ್ಯಾಗಿಗಳು, ವಿಶೇಷವಾಗಿ ದಿಗಂಬರ ಮನಿಗಳನ್ನು ಈ ರೀತಿ ಮಾಡಿರುವಂಥ ಬಹುಶಃ ಇತಿಹಾಸದಲ್ಲಿ ಇದು ಪ್ರಥಮ ಇರಬೇಕು. ಅನೇಕ ಉಪಸರ್ಗಗಳು ಅಂತ ನಾವು ಜೈನ ಧರ್ಮದಲ್ಲಿ ಹೇಳ್ತಾರೆ. ಅಂದರೆ ಏನಾದರೂ ಪೂರ್ವಜನ್ಮದ ಪಾಪಗಳು ಅಥವಾ ಈ ಜನ್ಮದಲ್ಲಿ ಮಾಡಿದ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೆ ಅನೇಕ ರೀತಿಯ ಉಪಸರ್ಗಗಳನ್ನು ಅನುಭವಿಸಬೇಕಾಗುತ್ತೆ ಅಂತ. ಹಾಗಾಗಿ ಅವರಿಗಿದು ಯಾವ ಕಾರಣಕ್ಕಾಗಿ ಸಿಕ್ಕಿದ ಉಪಸರ್ಗ ಅಂತ ಗೊತ್ತಿಲ್ಲ. ಅಂತೂ ಅವರ ಪತ್ತೆಯಾಗಿದೆ. ಯಾರು ಈ ಕೃತ್ಯ ಮಾಡಿದರೆ ಪತ್ತೆಯಾಗಿದೆ ಅಂತ ನಾನು ತಿಳಿದ್ದೇನೆ. ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಲಿ ಮತ್ತು ವಿಚಾರ ತಿಳಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ತುಂಬ ದುಃಖದಿಂದ ಇಂತಹ ಕೃತ್ಯ ಇನ್ನೊಮ್ಮೆ ಆಗಲೇಬಾರದು, ಮುನಿಗಳಿಗೆ ರಕ್ಷಣೆ ಸರಿಯಾಗಿ ಸಿಗಬೇಕು ಸರ್ಕಾರದಿಂದ ಅಂತೇಳಿ ಸರ್ಕಾರವನ್ನು ಮತ್ತೆ ನಾನು ಕೇಳ್ಕೊಳ್ತೇನೆ.